ರಾಜ್ಯ ಸರ್ಕಾರದ ವಿರುದ್ಧ ಕಿಯೋನಿಕ್ಸ್ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡದೆ ಕಿರುಕುಳ ಕೊಡಲಾಗ್ತಾ ಇದೆ ಎನ್ನುವ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ದಯಾಮರಣ ಕೋರಿ ಪ್ರಧಾನಿ ರಾಷ್ಟ್ರಪತಿಗಳಿಗೆ ಸಂಘದಿಂದ ಪತ್ರ ಬರೆಯಲಾಗಿದೆ. ದಯಾಮರಣ ಕೋರಿ ಕಿಯೋನಿಕ್ಸ್ ವೆಂಡರ್ಸ್ ಸಂಘದಿಂದ ಪತ್ರ. ಬಾಕಿ ಬಿಲ್ ಪಾವತಿ ಮಾಡದೆ 1 ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪ ಈಗ ಕೇಳಿ ಬರ್ತಾ ಇದೆ. 400 ರಿಂದ 500 ವೆಂಡರ್ಸ್ಗಳಿಗೆ ಬಿಲ್ ಪಾವತಿ ಬಾಕಿ ಇದೆ. ವೆಂಡರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ 4 ಹೊಣೆ ಅಂತಲೂ ಕೂಡ ಪತ್ರದಲ್ಲಿ ಹೇಳಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಕಿಯೋನಿಕ್ಸ್ ಶರತ್ ಬಚ್ಚೇಗೌಡ ವಿರುದ್ಧ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಕಿಯೋನಿಕ್ಸ್ ಸಿಇಒ ಪವನ್ ಹಣಕಾಸು ವಿಭಾಗದ ನಿಶ್ಚಿತ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ. 12% ಕಮಿಷನ್ಗೆ ಕಿಯೋನಿಕ್ಸ್ ಸಿಇಒ ಕಿರುಕುಳ ಕೊಟ್ಟಿದ್ದಾರೆ ಅಂತ ಇದು ಆರೋಪ. ಲಂಚ ಕೊಡಲು ಒಪ್ಪದೇ ಇರೋದಕ್ಕೆ ನಮ್ಮ ಬಿಲ್ ಪಾವತಿ ಮಾಡಿಲ್ಲ, ಪಾವತಿಗೆ ತಡೆ ನೀಡಲಾಗಿದೆ. ಪ್ರಿಯಾಂಕ್ ಖರ್ಗೆಯಿಂದ ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಅಂತಲೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 1.5 ವರ್ಷದಿಂದ ಬಾಕಿ ಬಿಲ್ ಪಾವತಿ ಮಾಡಿಲ್ಲ ಅಂತಲೂ ಕೂಡ ಆರೋಪ ಇದೆ. ಯಾರೋ 4 ಜನರ ವಿರುದ್ಧದ ತನಿಖೆ ಹೆಸರಿನಲ್ಲಿ ಬಿಲ್ ಪಾವತಿಗೆ ಬ್ರೇಕ್ ಹಾಕಿದ್ದಾರೆ. ಸಿಎಂ ಗಮನಕ್ಕೆ ವಿಷಯ ತರಲಾಗಿದೆ, ಆದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. 6,000 ಕುಟುಂಬಗಳನ್ನ ಬೀದಿಗೆ ತರುವಂತಹ ಕೆಲಸ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಘದವರು. ಕಿಯೋನಿಕ್ಸ್ ವೆಂಡರ್ಗಳು ಆತ್ಮಹತ್ಯೆಗೆ ಯೋಚನೆ ಮಾಡ್ತಿದ್ದಾರೆ, ಮಧ್ಯ ಪ್ರವೇಶ ಮಾಡಬೇಕು ಅಂತ ಈಗ ಸಂಘದಿಂದ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಕಿಯೋನಿಕ್ಸ್ನ ಅಸೋಸಿಯೇಷನ್ ವೆಂಡರ್ಸ್ನ ಅಧ್ಯಕ್ಷರಾಗಿರುವಂಥ ವಸಂತ್ ಬಂಗೇರ್ ಅವರು ಇದ್ದಾರೆ. ಬನ್ನಿ ಕೇಳೋಣ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಕಳೆದ ವರ್ಷ ಇದೇ ಟೈಮಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ರಿ, ಈಗ ಸರ್ಕಾರಕ್ಕೆ ನೀವು ಪ್ರತಿಭಟನೆ ಕೂಡ ಮಾಡಿದ್ರಿ. ಈಗ ನೀವು ದಯಾಮರಣ ಕೊಡಿ ಅನ್ನುವಂಥದ್ದು ಒಂದು ಪತ್ರವನ್ನು ಬರೆದಿದ್ರಿ. ಏನಿದೆ ಸರ್ ಆ ಪತ್ರದಲ್ಲಿ? ಈಗ ನಮ್ಮ ಬದುಕನ್ನು ಕಂಪ್ಲೀಟ್ ಆಗಿ ಬೀದಿಗೆ ತಂದು ಇಟ್ಟಿದ್ದಾರೆ. 1.5 ವರ್ಷದ ಹಿಂದೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಆಗಸ್ಟಲ್ಲಿ ನಾವು ಲಾಸ್ಟ್ ಟೈಮು ಏನೇನಾಗಿದೆ ತಮ್ಮ ಮೀಡಿಯಾ ಮಿತ್ರರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲದೂ ವಿಷಯಗಳು ಗೊತ್ತಿದ್ದಾವೆ. ಈಗ ನಾವು 1.5 ವರ್ಷದಿಂದ ಪ್ರತಿನಿತ್ಯ ಅಧ್ಯಕ್ಷರು, ಈಗ ಹೊಸದಾಗಿ ಶರತ್ ಬಚ್ಚೇಗೌಡರು ಅಧ್ಯಕ್ಷರಾಗಿ ಬಂದರು. ಆಮೇಲೆಲ್ಲೋ ಒಂದು ಹೋಪ್ ಇಟ್ಕೊಂಡ್ವಿ, ಅಧ್ಯಕ್ಷರು ಬಂದರು, ಇನ್ಮೇಲೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ನಮ್ಮ ಪೇಮೆಂಟ್ ನಮಗೆ ಸಿಕ್ಕು ಮತ್ತೆ ಮೊದಲಿನ ಹಾಗೆ ನಾವು ಕೆಲಸ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ತುಂಬ ಸರಿ ಅವ್ರ ಮನೆಗೂ ಓಡಾಡಿದ್ವಿ. ಅಲ್ದಾಡಿದ್ದೇ ಆಗಿದೆ. ಆಮೇಲೆ ಇಲ್ಲಿವರೆಗೂ ಡೇ ಬೈ ಡೇ ಪ್ರತಿನಿತ್ಯ ನಿಮ್ಮ ಪೇಮೆಂಟನ್ನು ಮಾಡ್ತೀವಿ ಅಂತಾರೆ ಹೊರತು ಮಾಡಲ್ಲ ಅಂತ ಹೇಳಲ್ಲ. ಇದೇ ಥರ ಹೇಳ್ತಾ 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 ಯಾವುದೇ ಕಾರಣಕ್ಕೂ ಒಬ್ಬ ವೆಂಡರ್ದು ಕೂಡ ಪೇಮೆಂಟ್ ಆಗಿಲ್ಲ ಇಲ್ಲಿವರೆಗೂ. ನಾವು ಕೇಳ್ತಾ ಇರೋದೇನು, ನಮ್ಮ ಪೇಮೆಂಟು ನಾವು ಕೆಲಸ ಮಾಡಿದ್ದನ್ನು ನಮಗೆ ಕೊಟ್ಬಿಡಿ. ಯಾರು ತಪ್ಪು ಮಾಡಿದ್ದಾರೆ ಕಿಯೋನಿಕ್ಸಲ್ಲಿ ಅವರನ್ನು ನೀವು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಅವರಿಂದ ರಿಕವರಿ ಮಾಡಿ, ಅವರಿಂದ ನೀವು ಅವ್ರನ್ನ ಏನು ಶಿಕ್ಷೆ ಕೊಡಬೇಕು ಕೊಡಿ, ಅದಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಕೂಡ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿವರೆಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು, ರಾಜ್ಯಪಾಲರ ಗಮನಕ್ಕೆ ತಂದ್ರೂ ಕೂಡ ಇವತ್ತಿನವರೆಗೂ ನಮಗೆ ಆಗಿಲ್ಲ ಪೇಮೆಂಟ್. 1 ರೂಪಾಯಿ ಪೇಮೆಂಟ್ ಆಗಿಲ್ಲ. ಮೊನ್ನೆ ಸಚಿನ್, ನಮ್ಮ ಗುತ್ತಿಗೆದಾರ ಸಚಿನ್ ಸತ್ತಾಗ 1 ವಾರ ಅದೇ ಡಿಸ್ಕಸ್ ನಡೀತು. ಇಲ್ಲ ಅಧ್ಯಕ್ಷರೇ, ನಾವು ಇನ್ನು ಇದೇ ದಾರಿ ಹಿಡಿಬೇಕಾಗ್ತದೆ, ನಾವು ಪ್ರಾಣ ಕಳ್ಕೊಂಡ ಮೇಲಾದರೂ, ಯಾರಾದರೂ ಪ್ರಾಣ ಕಳ್ಕೊಂಡ ಮೇಲಾದ್ರೂ ಪೇಮೆಂಟ್ ಸಿಗ್ತದೆ ಕೊಡ್ತಾರೆ ಅನ್ನೋದಾದರೆ ನಮ್ಮ ಪ್ರಾಣನೇ ಹೋಗಿಬಿಡ್ಲಿ, ನಾವು ಸಾಕಾಗಿ ಹೋಗಿದೆ ಈ ಸಾಲಗಾರದ್ದು ಇದನ್ನೆಲ್ಲ ಕಾಟ ತಡಿಲೆ, ಇನ್ನು ಬದುಕೋ ಶಕ್ತಿ ನಮಗಿಲ್ಲ ಅಂತ ಹೇಳಿದಾಗ ಈಗ ನಾವೆಲ್ಲರೂ ತೀರ್ಮಾನ ಮಾಡಿ ದಯಾಮರಣ ಕೋರಿದ್ದೀವಿ ಸರ್ಕಾರಕ್ಕೆ. ಇಲ್ಲ, ನಮ್ಮ ದುಡ್ಡನ್ನು ಕೊಡಿ, ನಾವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸದ ದುಡ್ಡನ್ನು ಕೊಡಿ. ಸುಮ್ಮನೆ ಈ ತನಿಖೆ ಮತ್ತೊಂದು ಮುಗ್ದೊಂದು ಅಂತ ಹೇಳಿ ತನಿಖೆ ನೆಪ ಹೇಳಿ ಕಿರುಕುಳ ಕೊಡ್ತಾ ಇದ್ದೀರಾ. ಈಗ ನಮಗೆ ಪ್ರತಿನಿತ್ಯ ಕಿರುಕುಳ ಆಗ್ತದೆ. ಏನೇ ನಾನು ದಯಾಮರಣ ಕೋರಿದ ಪತ್ರದಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ, ನಮ್ಮ ಸಾವಿಗೆ ಏನಾದರೂ ನಮ್ಮಲ್ಲಿ ಈ 450ರಿಂದ 500 ಜನರಲ್ಲಿ ಯಾರಾದರೂ ಪ್ರಾಣ ಕಳ್ಕೊಂಡ್ರೆ 4 ಜನ ಕಾರಣ ಅಂತ ಹೇಳಿದ್ದೀನಿ ನಾನು. ಒಬ್ಬರು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು, ಅಧ್ಯಕ್ಷರು ಮತ್ತು ನಿರ್ದೇಶಕರು. ಅಲ್ಲಿ ಮೇಯ್ನ್ ಆಗಿ ನಡೀತಾ ಇರ್ತಕ್ಕಂಥದ್ದು ಅಂದರೆ ಒಬ್ಬ ಅಧಿಕಾರಿ ನಿಶ್ಚಿತ್ ಅಂತ ಇದ್ದಾರೆ. ಅವರೀಗ ಟೆಂಪ್ರವರಿನಲ್ಲಿ ಬಂದಿದ್ರು, ಡೆಪ್ಯುಟೇಷನ್ನಲ್ಲಿ ಬಂದು ಈಗ ಪರ್ಮನೆಂಟ್ ಮಾಡಿಸ್ಕೊಂಡು ಈಗ ಅಲ್ಲಿ ಕಿಯೋನಿಕ್ಸನ್ನು ಸ್ವಂತ ಆಸ್ತಿ ಮಾಡಿದ್ದಾರೆ. ಇಷ್ಟೆಲ್ಲ ಕಿರುಕುಳ ಕೊಟ್ಟು ನಮ್ಮ ದುಡ್ಡನ್ನು ಇಟ್ಕೊಂಡು ಅಲ್ಲಿ ನಾವು ಒಬ್ಬರು ವೆಂಡರ್ಸ್ ಕೂಡ ಇಲ್ಲ, ಎಲ್ಲರನ್ನೂ ಈಗ ವಜಾ ಮಾಡಿದ್ದಾರೆ. ನೋಟಿಸ್ ಕೊಟ್ಟು ಕೇಳದೆ ವಜಾ ಮಾಡಿ ಈಗ ನಿಯಮ ನಿಬಂಧನೆಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾವುದನ್ನು ಕಿಯೋನಿಕ್ಸಲ್ಲಿ ನಮ್ಮ ಈಗ 500 ವೆಂಡರ್ಸ್ಗಳು ಏನಿದ್ದೀವಿ
ಅವರೊಬ್ಬರು ಅರ್ಹರಾಗೋದಿಲ್ಲ, ಎಲಿಜಿಬಿಲಿಟಿ ಬರೋದಿಲ್ಲ. ಆ ಥರದ ಒಂದು ಕಂಡೀಷನ್ಸ್ಗಳನ್ನು ಹಾಕಿ ಇದು ಮಾಡಿದ್ದಾರೆ. ನಾಳೆ ಎಲ್ಲರೂ ಮೀಟಿಂಗ್ ಸೇರ್ತಾ ಇದ್ದೀವಿ. ನಾಳೆ ಮೀಟಿಂಗ್ ಸೇರಿ ಡಿಸ್ಕಸ್ ಮಾಡಿ ಇನ್ನು ಅಮಾನತ ಉಪವಾಸ ಕೂರ್ತೀವಿ. 1 ವಾರ ಟೈಮ್ ಕೊಟ್ಟಿದ್ದೀವಿ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ. ಆ 1 ವಾರದಲ್ಲಿ ನಮ್ಮ ಪೇಮೆಂಟ್ ಆಗಿಲ್ಲ ಅಂದರೆ ನಾವು ಅಮರಣಾಂತ ಉಪವಾಸನ ಕ್ಯೂನೆಕ್ಸ್ ಎದುರಿಗೆ ಕೂರ್ತೀವಿ, ಬೇರೆ ಎಲ್ಲೂ ನಾವು ಹೋಗಲ್ಲ. ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕ್ಬೇಕು ನಾವು. ಇಲ್ಲಿ ವೆಂಡರ್ಸ್ಗಳು ಯಾರೂ ತಪ್ಪು ಮಾಡಿಲ್ಲ. ತಪ್ಪೇನಾದರೂ ಆಗಿದ್ದಿದ್ರೆ ಕ್ಯೂನೆಕ್ಸ್ ಸಂಸ್ಥೆಯಲ್ಲಿ ಅಧಿಕಾರಿಗಳು ಮಾಡಿರ್ತಾರೆ, ಅಂತಕ್ಕೆ ನಾವು ಹೊಣೆಯಲ್ಲ, ವೆಂಡರ್ಸ್ ಹೊಣೆಯಲ್ಲ. ಈಗ IAS ಅಧಿಕಾರಿಗಳು ವರ್ಕನ್ನು ಕೊಟ್ಟಿದ್ದಾರೆ, ಕೆಲಸಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ, ಅಥವಾ ಕ್ಯೂನೆಕ್ಸ್ ಅಧಿಕಾರಿಗಳ ಮೇಲೆ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ. ಎಲ್ಲರೂ ಈಗ ರಾಜಾರೋಷವಾಗಿ ಎಲ್ಲರೂ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ. ಆದರೆ ಬಲಿಪಶು ಆಗಿರೋದು ನಾವು ವೆಂಡರ್ಸ್ಗಳು. ಕ್ಯಾಮರಾಮನ್ ಜಗದೀಶ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.